ರೈತ ಸ್ನೇಹಿತರೆ, ನಾವು ಮನೆಯಲ್ಲಿರುವ ಮಕ್ಕಳ ಆರೋಗ್ಯಕ್ಕೆ ಶಕ್ತಿ ಬರಲಿ ಎಂದು ಹಾಲು ಕೊಡುತ್ತೇವೆ. ಆದರೆ ಇದೇ ಹಾಲನ್ನು ಬೆಳೆ ಮೇಲೆ ಸಿಂಪಡಿಸಿದರೆ ಏನಾಗುತ್ತದೆ ಎಂದು ಯೋಚಿಸಿದ್ದೀರಾ? ಹಳ್ಳಿಗಳಲ್ಲಿ ಕೆಲವರು ಕಚ್ಚಾ ಹಸುವಿನ ಹಾಲನ್ನು ಸಸ್ಯಗಳ ಮೇಲೆ ಸಿಂಪಡಿಸುತ್ತಾರೆ. ಅದನ್ನು ನೋಡಿ ಹಲವರು ನಗುತ್ತಾರೆ. ಹಾಲು ಹಾಕಿದರೆ ಚಿಟ್ಟೆ ಬರುತ್ತದೆ, ಕೀಟಗಳು ಹೆಚ್ಚಾಗುತ್ತವೆ, ಎಲೆ ಹಾಳಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಸರಿಯಾದ ಪ್ರಮಾಣದಲ್ಲಿ ಬಳಸಿದ ಕಚ್ಚಾ ಹಾಲು ಕೆಲವು ಪರಿಸ್ಥಿತಿಗಳಲ್ಲಿ ಬೆಳೆ ರಕ್ಷಣೆಗೆ ಸಹಾಯಕವಾಗುತ್ತದೆ. ಇದು ಮಾಯೆಯಲ್ಲ, ಇದರ ಹಿಂದೆ ಸಸ್ಯ ವಿಜ್ಞಾನವಿದೆ. ಹಾಲಿನೊಳಗೆ ಸಸ್ಯಕ್ಕೆ ಉಪಯೋಗವಾಗುವ ಅಂಶಗಳು ಏನು? ಹಸುವಿನ ಕಚ್ಚಾ ಹಾಲಿನಲ್ಲಿ ಹಲವು ಸಹಜ ಅಂಶಗಳಿವೆ. ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಅಮಿನೋ ಆಮ್ಲಗಳು, ಸಹಜ ಜೀವಾಣುಗಳು, ಪ್ರೋಟೀನ್ ಅಂಶಗಳು. ಈ ಅಂಶಗಳು ಎಲೆಯ ಮೇಲ್ಮೈಗೆ ಹೋದಾಗ ಸಸ್ಯದ ಹೊರಪದರದ ಮೇಲೆ ಸಣ್ಣ ತೆಳುವಾದ ಪದರ ರೂಪಿಸುತ್ತವೆ. ಈ ಪದರ ಕೆಲವು ಶಿಲೀಂಧ್ರ ರೋಗಗಳ ಬೆಳವಣಿಗೆಯನ್ನು ನಿಧಾನಗೊಳಿಸಬಹುದು. ಸೂರ್ಯಪ್ರಕಾಶ ಬಂದಾಗ ಏನಾಗುತ್ತದೆ? ಬೆಳಿಗ್ಗೆ ಸಿಂಪಡಿಸಿದ ಹಾಲಿನ ಮೇಲೆ ಸೂರ್ಯನ ಬೆಳಕು ಬೀಳುತ್ತದೆ. ಆ ಸಮಯದಲ್ಲಿ ಹಾಲಿನಲ್ಲಿರುವ ಕೆಲವು ಪ್ರೋಟೀನ್ ಅಂಶಗಳು ಬೆಳಕಿನೊಂದಿಗೆ ಕ್ರಿಯೆ ಮಾಡಿ ಎಲೆಯ ಮೇಲ್ಮೈಯಲ್ಲಿ ಸೂಕ್ಷ್ಮ ರಕ್ಷಣಾತ್ಮಕ ಪರಿಸ್ಥಿತಿ ಸೃಷ್ಟಿಸುತ್ತವೆ. ಇದರ ಪರಿಣಾಮ ಎಲೆಯ ಮೇಲ್ಮೈ ಒದ್ದೆಯಾಗಿರುವ ಅವಧಿ ಕಡಿಮೆಯಾಗುತ್ತದೆ. ಕೆಲವು ಶಿಲೀಂಧ್ರಗಳಿಗೆ ಹಿಡಿತ ಕಡಿಮೆಯಾಗುತ್ತದೆ. ರೋಗ ಹರಡುವ ವೇಗ ನಿಧಾನವಾಗಬಹುದು. ಇದು ವಿಶೇಷವಾಗಿ ಬಿಳಿ ಪುಡಿ ಕಾಣುವ ರೋಗಗಳಲ್ಲಿ ಸಹಾಯಕವಾಗಬಹುದು. ಯಾವ ಬೆಳೆಗಳಲ್ಲಿ ಹೆಚ್ಚು ಉಪಯೋಗ? ಕೆಲವು ತರಕಾರಿ ಬೆಳೆಗಳಲ್ಲಿ ಇದರ ಪ್ರಯೋಜನ ಹೆಚ್ಚು ಕಂಡುಬಂದಿದೆ. ಟೊಮ್ಯಾಟೊ, ಮೆಣಸಿನಕಾಯಿ, ಸೊಪ್ಪು ಬೆಳೆಗಳು, ಸೌತೆಕಾಯಿ, ಬೀರೆಕಾಯಿ, ಹೀರೆಕಾಯಿ, ಕರಟೆ, ಬೆಳ್ಳುಳ್ಳಿ ಬೆಳೆಗಳು. ವಿಶೇಷವಾಗಿ ಬೆಳ್ಳಗಿರುವ ಪುಡಿ ತರಹದ ರೋಗ ಆರಂಭ ಹಂತದಲ್ಲಿ ಇದರಿಂದ ಸಹಾಯ ಸಿಗಬಹುದು. ಬಿಳಿ ಪುಡಿ ರೋಗದಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಎಲೆಯ ಮೇಲೆ ಬಿಳಿ ಪುಡಿ ತರಹ ಕಾಣುವ ರೋಗ ಬಂದರೆ ಮೊದಲು ಎಲೆ ಆಹಾರ ತಯಾರಿಸುವ ಶಕ್ತಿ ಕಡಿಮೆಯಾಗುತ್ತದೆ. ಆಮೇಲೆ ಬೆಳವಣಿಗೆ ನಿಧಾನವಾಗುತ್ತದೆ. ಈ ಹಂತದಲ್ಲಿ ಕಚ್ಚಾ ಹಾಲಿನ ಸಿಂಪಡಣೆ ಮಾಡಿದರೆ ಎಲೆಯ ಮೇಲ್ಮೈ ಮೇಲೆ ಶಿಲೀಂಧ್ರ ವಿಸ್ತರಣೆ ನಿಧಾನವಾಗಬಹುದು. ಆದರೆ ಗಮನಿಸಿ, ಇದು ಭಾರೀ ಮಟ್ಟದ ರೋಗ ಬಂದ ನಂತರದ ಪರಿಹಾರವಲ್ಲ. ಆರಂಭ ಹಂತದಲ್ಲಿ ಮಾತ್ರ ಹೆಚ್ಚು ಸಹಕಾರಿ. ಫಲ ಕುಲುಮೆ ಕಡಿಮೆ ಮಾಡಲು ಸಹಾಯ. ಟೊಮ್ಯಾಟೊ, ದಪ್ಪ ಮೆಣಸುಗಳಲ್ಲಿ ಕೆಳಭಾಗ ಕಪ್ಪಾಗುವ ಸಮಸ್ಯೆ ಬರುತ್ತದೆ. ಇದು ಹೆಚ್ಚಾಗಿ ಕ್ಯಾಲ್ಸಿಯಂ ಕೊರತೆಯಿಂದ ಬರುತ್ತದೆ. ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಎಲೆಯ ಮೂಲಕ ಸ್ವಲ್ಪ ಮಟ್ಟಿಗೆ ಸಸ್ಯಕ್ಕೆ ಸಹಾಯ ಮಾಡಬಹುದು. ಆದರೆ ಗಂಭೀರ ಕೊರತೆಯಿದ್ದರೆ ಬೇರೆ ಪೋಷಕ ಕ್ರಮವೂ ಅಗತ್ಯ. ಎಲೆಯ ಮೇಲೆ ರಕ್ಷಣಾತ್ಮಕ ಪದರ. ಹಾಲಿನಲ್ಲಿರುವ ಕೊಬ್ಬಿನ ಅಂಶ ಮತ್ತು ಪ್ರೋಟೀನ್ ಸೇರಿ ಎಲೆಯ ಮೇಲೆ ಸಣ್ಣ ಪದರ ರೂಪಿಸುತ್ತವೆ. ಇದರಿಂದ ಕೆಲವೊಮ್ಮೆ ಸಣ್ಣ ಹೀರುವ ಕೀಟಗಳ ಚಟುವಟಿಕೆ ಕಡಿಮೆಯಾಗಬಹುದು. ಎಲೆ ಮೇಲ್ಮೈ ರಕ್ಷಣಾತ್ಮಕವಾಗಬಹುದು. ಆದರೆ ಇದು ಕೀಟನಾಶಕಕ್ಕೆ ಪರ್ಯಾಯವಲ್ಲ. ರೈತರು ಮಾಡುವ ದೊಡ್ಡ ತಪ್ಪು ಹಾಲನ್ನು ಕುದಿಸಿ ಬಳಸುವುದು. ಕುದಿಸಿದ ಹಾಲಿನಲ್ಲಿ ಜೀವಂತ ಉಪಯುಕ್ತ ಅಂಶಗಳು ಕಡಿಮೆಯಾಗುತ್ತವೆ. ಆದ್ದರಿಂದ ಯಾವಾಗಲೂ ಕಚ್ಚಾ ಹಾಲು, ಹೊಸದಾಗಿ ದೋಹಿಸಿದ ಹಾಲು ಉತ್ತಮ. ಯಾವ ಹಾಲು ಉತ್ತಮ? ಹಸುವಿನ ಹಾಲು ಹೆಚ್ಚು ಸೂಕ್ತ. ಏಕೆಂದರೆ ಕೊಬ್ಬು ಪ್ರಮಾಣ ಸಮತೋಲನದಲ್ಲಿರುತ್ತದೆ. ಎಲೆಯ ಮೇಲೆ ಅತಿಯಾದ ಅಂಟಿಕೆ ಆಗುವುದಿಲ್ಲ. ಎಮ್ಮೆ ಹಾಲಿನಲ್ಲಿ ಕೊಬ್ಬು ಹೆಚ್ಚು ಇರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಎಲೆ ರಂಧ್ರ ಮುಚ್ಚುವ ಸಾಧ್ಯತೆ ಇದೆ. ಸಿಂಪಡಿಸಲು ಸರಿಯಾದ ಸಮಯ ಬಹಳ ಮುಖ್ಯ. ಬೆಳಗ್ಗೆ ಮಾತ್ರ ಸಿಂಪಡಿಸಬೇಕು. ಉತ್ತಮ ಸಮಯ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯೊಳಗೆ, ಏಕೆಂದರೆ ಆ ಸಮಯದಲ್ಲಿ ಸೂರ್ಯನ ಬೆಳಕು ಸಿಗುತ್ತದೆ. ಸಂಜೆ ಸಿಂಪಡಿಸಿದರೆ ಹಾಲು ಹೆಚ್ಚು ಹೊತ್ತು ತೇವವಾಗಿರುತ್ತದೆ. ಬೇಡದ ಜೀವಾಣು ಬೆಳವಣಿಗೆ ಆಗಬಹುದು. ಯಾವುದರ ಜೊತೆ ಮಿಶ್ರಣ ಮಾಡಬಾರದು? ಕಚ್ಚಾ ಹಾಲಿನ ಜೊತೆ ರಾಸಾಯನಿಕ ಕೀಟನಾಶಕ, ಶಿಲೀಂಧ್ರನಾಶಕ, ಪೋಷಕ ದ್ರಾವಣ ಮಿಶ್ರಣ ಮಾಡಬಾರದು. ಇಲ್ಲವಾದರೆ ಹಾಲು ಬೇಗ ಬೇರ್ಪಡಬಹುದು. ಸರಿಯಾದ ಪ್ರಮಾಣ ಅತಿ ಮುಖ್ಯ ವಿಷಯ. 15 ಲೀಟರ್ ಪಂಪಿಗೆ 1 ಲೀಟರಿಂದ 1.5 ಲೀಟರ್ ಕಚ್ಚಾ ಹಾಲು, ಉಳಿದದ್ದು ಸ್ವಚ್ಛ ನೀರು. ಅಂದರೆ ಸುಮಾರು 10 ಭಾಗ ನೀರಿಗೆ 1 ಭಾಗ ಹಾಲು.
1 ಎಕರೆಗೆ ಎಷ್ಟು ಬೇಕು? 1 ಎಕರೆಗೆ ಸುಮಾರು 15ರಿಂದ 20 ಲೀಟರ್ ಹಾಲು ಸಾಕಾಗುತ್ತದೆ. ನೀರಿನ ಪ್ರಮಾಣದ ಮೇಲೆ ಅವಲಂಬಿತ. ಸಿಂಪಡಿಸುವ ವಿಧಾನ: ಎಲೆ ಮೇಲ್ಭಾಗ ಮಾತ್ರವಲ್ಲ, ಕೆಳಭಾಗಕ್ಕೂ ತಲುಪಬೇಕು. ಯಾಕೆಂದರೆ ಬಹಳಷ್ಟು ರೋಗಗಳು ಕೆಳಭಾಗದಿಂದ ಆರಂಭವಾಗುತ್ತವೆ. ಎಷ್ಟು ದಿನಕ್ಕೊಮ್ಮೆ? ರೋಗ ಆರಂಭ ಹಂತದಲ್ಲಿ ಪ್ರತಿ 10ರಿಂದ 12 ದಿನಗಳ ಅಂತರದಲ್ಲಿ ಒಮ್ಮೆ. ಒಂದು ಮಹತ್ವದ ಎಚ್ಚರಿಕೆ: ಭಾರೀ ರೋಗ ಬಂದಿದ್ದರೆ ಕೇವಲ ಹಾಲಿನ ಮೇಲೆ ಅವಲಂಬಿಸಬೇಡಿ. ಇದು ಸಹಾಯಕ ವಿಧಾನ ಮಾತ್ರ, ಪೂರ್ಣ ಪರಿಹಾರ ಅಲ್ಲ. ಅಂತಿಮ ಮಾತು: ಪ್ರಕೃತಿಯಲ್ಲಿ ಅನೇಕ ಉಪಯುಕ್ತ ವಿಧಾನಗಳಿವೆ. ಆದರೆ ಪ್ರತಿಯೊಂದು ವಿಧಾನಕ್ಕೂ ಸರಿಯಾದ ಪ್ರಮಾಣ, ಸಮಯ ಮತ್ತು ಪರಿಸ್ಥಿತಿ ಮುಖ್ಯ. ಸರಿಯಾಗಿ ಬಳಸಿದರೆ ಕಚ್ಚಾ ಹಾಲು ಕಡಿಮೆ ವೆಚ್ಚ, ಸುರಕ್ಷಿತ, ಸಹಾಯಕ ಜೈವಿಕ ವಿಧಾನ. ತಪ್ಪಾಗಿ ಬಳಸಿದರೆ ಪ್ರಯೋಜನ ಕಡಿಮೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.